ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ವೆಲ್ ಫ್ರೆಂಡ್ಸ್, ಇದು ಒಂಥರ ನನ್ನ ಜೀವನದ ಒಂದು ಜರ್ನಿ, ಪಯಣದ ಬಗ್ಗೆ ಹೇಳುವಂಥ ವಿಡಿಯೋ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಕೆಲವೊಂದು ವಿಷಯಗಳಲ್ಲಿ ನಾನು ನಿಮಗೊಂದು ಕತೆ ಹೇಳ್ತಾ ಹೋಗ್ತೀನಲ್ವ, ಆ ಕತೆನ ಶುರು ಮಾಡಿ ಆಮೇಲೆ ನಾನು ಏನು ವಿಷಯ ಹೇಳ್ತಾ ಇದ್ದೀನಿ, ನನ್ನ ಜೀವನದ ಯಾವ ಪಯಣ, ಯಾವ ಘಟ್ಟದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತೀನಿ. ಈ ಉಳಿಪೆಟ್ಟು ಅಂತ ಹೇಳ್ತಾರಲ್ವಾ, ಉಳಿಪೆಟ್ಟು ಬೀಳ್ತಾ ಬೀಳ್ತಾ ಕಲ್ಲು ವಿಗ್ರಹ ಆಗತ್ತೆ. ಆ ವಿಗ್ರಹ ದೇವರಾಗ್ಬೋದು, ದೇವಸ್ಥಾನದಲ್ಲಿ ಸುತ್ತ ಇರುವ ಒಂದು ಆಡಂಬರದ ಬೊಂಬೆ ಆಗ್ಬೋದು, ಬಟ್ ಎಲ್ಲದಕ್ಕೂ ಒಂದು ಬೆಲೆ, ಒಂದು ಕಲೆ, ಒಂದು ಶೋಭೆ ಇರುತ್ತೆ. ಆದರೆ ಉಳಿ ಮತ್ತು ಆ ಒಂದು ಸುತ್ತಿಗೆ ಇರುತ್ತಲ್ಲ, ಅದು ಹಾಗೇ ಇರುತ್ತೆ. ಸೊ ಪೆಟ್ಟು ಕೊಡೋರು ಹಾಗೇ ಇರ್ತಾರೆ, ಪೆಟ್ಟು ತಿಂದವರು ಶಿಲೆ ಆಗ್ತಾರೆ, ದೇವರಾಗ್ತಾರೆ, ಕಲ್ಲು ಕರಗಿ ದೇವರಾಗತ್ತೆ ಅಂತ ಹೇಳ್ತಾರಲ್ಲ, ಅದು ತುಂಬ ಸತ್ಯವಾದ ಮಾತು. ಈ ಉಳಿ ಮತ್ತು ಪೆಟ್ಟು ಮತ್ತು ಸುತ್ತಿಗೆ ಅಂತಂದಾಗ ಒಬ್ಬ ಮನುಷ್ಯನನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಅಂತಂದರೆ ದಶರಥ್ ಮಾಂಜಿ ಬಿಹಾರದಲ್ಲಿ ಮಾಂಜಿ ಪಾಸ್ ಅನ್ನೋ ಒಂದು ಮಾರ್ಗವನ್ನು ಮಾಡಿದ್ದಾರೆ, ಏಕೈಕ ವ್ಯಕ್ತಿಯಾಗಿ. ಏನು ಅಂತಂದರೆ, ತನ್ನ ಹೆಂಡತಿಗೆ ಹುಷಾರಿರಲಿಲ್ಲ, ಡಾಕ್ಟ್ರ್ ಹತ್ರ ಹೋಗೋದಕ್ಕೆ 55 ಮೈಲಿ ಸುತ್ಕೊಂಡು ಹೋಗಬೇಕಾಗಿತ್ತಂತೆ. ಹಾದಿ ಕೂಡ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಆ ಹೆಂಡತಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋ ಒಂದು ನೋವಲ್ಲಿ ಅವರು ಸತತವಾಗಿ 22 ವರ್ಷ, ಅಂದರೆ ಕೂಲಿ ಕೆಲಸ ಮಾಡೋ ಈ ದಶರಥ್ ಮಾಂಜಿ ಹಗಲೆಲ್ಲ ಕೆಲಸ ಮಾಡೋದು, ರಾತ್ರಿ ಮತ್ತು ಬೆಳಗಿನ ಜಾವ ಆ ಕೆಲಸದ ಟೈಮ್ ಬಿಟ್ಟು ಹೊರತಾಗಿ ಒಂದು ದಿನಕ್ಕೆ ಹೆಚ್ಚು ಕಮ್ಮಿ 18ರಿಂದ 20 ಗಂಟೆಗಳ ಕಾಲ ಕೆಲಸ ಮಾಡಿದ್ದಾರೆ. ಅಂದರೆ ತಮ್ಮ ಕೆಲಸ ಮಾಡೋದು ತಮ್ಮ ಮಕ್ಕಳ ಹೊಟ್ಟೆ ಹೊರೆಯೋದಕ್ಕೋಸ್ಕರ, ಇದು ತಮ್ಮ ಮನಸ್ಸಿನ ಬಾಧೆಗೋಸ್ಕರ. ಅಂದರೆ ಅವ್ರು ಯಾರನ್ನೂ ಕಾಯಲಿಲ್ಲ, ಸರ್ಕಾರನ ಕೇಳಲಿಲ್ಲ, ಯಾರನ್ನೂ ದೂರಲಿಲ್ಲ. ಅವರು ತಮ್ಮ ಕೆಲಸ ತಾವು ಏಕೈಕ ವ್ಯಕ್ತಿಯಾಗಿ ಶುರು ಮಾಡಿದ್ರು. 1959ನೇ ಇಸ್ವಿನಲ್ಲಿ ಅವ್ರು ಶುರು ಮಾಡಿದ್ರು. 22 ವರ್ಷ ಕೆಲಸ ಮುಗಿಸಿ ಅವರು ಆ ಒಂದು ದಾರಿಯನ್ನು ಮಾಡಿದ್ರು. 15 ಕಿಲೋಮೀಟ್ರ್ ಅಷ್ಟೇ ಇವತ್ತು, 55 ಕಿಲೋಮೀಟ್ರಲ್ಲಿ 15 ಎಲ್ಲಿ. ಸೊ ಇವತ್ತು ತುಂಬ ಸುಲಭವಾಗಿ ಜನ ಹೋಗ್ತಾರೆ. ಅಂದರೆ ಆ ಒಂದು ಪ್ರಾಣಗಳು ಹೋಗಬಾರ್ದು, ಉಳಿಬೇಕು, ಡಾಕ್ಟ್ರ್ ಹತ್ರ ಸುಲಭಕ್ಕೆ ಹೋಗಬೇಕು ಅನ್ನೋ ಈ ಒಂದು ಉದ್ದೇಶದಿಂದ ಈ ದಶರಥ್ ಮಾಂಜಿ ಪಾಸನ್ನು ಮಾಡ್ತಾರೆ. ಸೊ ಇದನ್ನು ಬೇಕಾದಷ್ಟು ಕೋನಗಳಲ್ಲಿ ನೀವು ನೋಡ್ಬೋದು. ಮಾಂಜಿ ಪಾಸ್ ನೀವು ಹೇಳ್ಬೋದು, ಆ ಒಂದು ಮೆಡಿಕಲ್ ಫೆಸಿಲಿಟಿನೇ ಆ ಊರಿನಲ್ಲಿ ಇಟ್ಕೋಬೋದಿತ್ತಲ್ಲ ಅಂಥೇಳಿ. ಇದು ಬರೀ ಮೆಡಿಕಲ್ ಫೆಸಿಲಿಟಿಗಲ್ಲ, ಬೇರೆ ಕಾರಣಾಂತರಗಳಿಂದ ಹೋಗೋ ಜನಗಳಿಗೂ ಕೂಡ ಉಪಯೋಗ ಆಗುತ್ತೆ. ಒಟ್ಟಿನಲ್ಲಿ ಅವ್ರ ಯೋಚನಾ ಲಹರಿಗೆ ನಾನು ನಿಜವಾಗ್ಲೂ ತಲೆಬಾಗಬೇಕು ಅಂತ ಹೇಳ್ತೀನಿ. ಯಾಕೆಂತಂದರೆ ಯಾರನ್ನೂ ಕೇಳಲಿಲ್ಲ, ಸಹಾಯ ಮಾಡಲಿಲ್ಲ ಅಂತ ಬೈಲಿಲ್ಲ, ದೂರಲಿಲ್ಲ, ತಾನು ಏಕೈಕ ವ್ಯಕ್ತಿಯಾಗಿ ಈ ಒಂದು ವಿಷಯನ ಮಾಡಿದ್ರು. ಸೊ ಹಾಗೆ ನಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳು ನಮಗೆ ಸಹಾಯ ಮಾಡುತ್ತೆ. ನೀವು ನನ್ನ ಜೀವನದ ಪಯಣವನ್ನು ಗಮನಿಸ್ಕೊಂಡು ಬಂದಿದ್ದರೆ, ಮೊದಲು ನಾನು ಒಂದು ಇಂಗ್ಲೀಷ್ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ದೆ. ಅಂದರೆ ಇಂಗ್ಲೀಷ್ ಲೆಕ್ಚರರ್ ಆಗಿ ಉಪನ್ಯಾಸಕಿ, ಪ್ರಾಧ್ಯಾಪಕಿ ಅಂದರೆ ಪ್ರಿನ್ಸಿಪಲ್ ಅಲ್ಲ, ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದೆ. ಏಕೆಂದರೆ ಸಡನ್ನಾಗಿ ಇಂಗ್ಲೀಷಿಂದ ಕನ್ನಡಕ್ಕೆ ಬಂದಾಗ ಒಂದೊಂದು ಸತಿ ಏರ್ಪೇರಾಗತ್ತೆ, ಕ್ಷಮೆ ಇರಲಿ. ಸೊ ಸುಮಾರು ನಾನು ಸ್ಕೂಲಲ್ಲಿ ಟೀಚ್ ಮಾಡಿದ್ದೀನಿ, PUC ಟೀಚ್ ಮಾಡಿದ್ದೀನಿ, ಡಿಗ್ರಿ ಕಾಲೇಜಲ್ಲಿ ಟೀಚ್ ಮಾಡಿದ್ದೀನಿ, ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಟೀಚ್ ಮಾಡಿದ್ದೀನಿ. ಬೇಕಾದಷ್ಟು ಹಂತಗಳಲ್ಲಿ 20 ವರ್ಷ ಟೀಚ್ ಮಾಡಿ ಕೊನೆಗೆ 2011 ಎಂಡಲ್ಲಿ ನನ್ನ ಪ್ರಥಮ ಗುರುಗಳಾದ ಶ್ರೀ ದೇವಾನಂದ ಗುರುಗಳ ಹತ್ರ ನಾನು ರೇಖಿ ದೀಕ್ಷೆಯನ್ನು ತಗೊಂಡು 2012ರಲ್ಲಿ ನಾನು ಪ್ರಥಮವಾಗಿ ರೇಖಿ ಕ್ಲಾಸನ್ನು ನಡೆಸ್ಕೊಳ್ತಾ ಬಂದು, ನಂತರ 2014ರಲ್ಲಿ ಕೆಲಸವನ್ನು ಬಿಟ್ಟು ಇವತ್ತು ನಿಮ್ಮ ಮುಂದೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಅನ್ನೋ ಒಂದು ನನ್ನ ಕನಸಿನ ಕೂಸನ್ನು ಜನ್ಮ ನೀಡಿ ನಿಮ್ಮ ಮುಂದೆ ಇದ್ದೀನಿ. ಈ ಕನಸಿನ ಕೂಸಿನ ನೀವು ಒಂದು ವೃತ್ತಾಂತವನ್ನು ಗಮನಿಸ್ಕೊಂಡು ಬಂದಿರ್ಬೋದು. ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇದ್ದಂಥ ಒಂದು ನನ್ನ ಜೀವನದಲ್ಲಿ 23, 24ರಲ್ಲಿ ಅಥವಾ 24, 25ರಲ್ಲಿ ನೀವು ನೋಡಿದ್ರೆ ಈ ಒಂದು 2 ವರ್ಷದಿಂದ ಹೆಚ್ಚು ಕಮ್ಮಿ, ಅಥವಾ 1-1.5 ವರ್ಷದಿಂದ ಹೆಚ್ಚು ಕಮ್ಮಿ, ಯಾವುದೋ ಒಂದು ಬಾಗಿಲು ತೆರೆದ ಹಾಗೆ, ಅಂದರೆ ಒಂಥರ ಒಂದು ಡ್ಯಾಮ್ ಬಾಗಿಲನ್ನು ತೆಗೆದಾಗ, ವಾಲ್ ಓಪನ್ ಮಾಡಿದಾಗ ನೀರು ಧಾರಾಕಾರವಾಗಿ ನುಗ್ಗಿ ಬಂದ ಹಾಗೆ ಸುಮಾರು ಒಂದು ಸ್ನಾತಕೋತ್ತರಗಳು, ಸ್ಮಾರಕಗಳು, ಒಂದು ರೆಕಗ್ನಿಷನ್ನು, ಅವಾರ್ಡ್ಸು ತುಂಬ ಬಂತು. ಅಂದರೆ ಎಷ್ಟರ ಮಟ್ಟಕ್ಕೆ ಬಂತು ಅಂದರೆ, ನಂಗೆ ಬಂದು ರಿಸೀವ್ ಮಾಡೋಕ್ಕಾಗಲ್ಲ ಅಂದರೆ ಪೋಸ್ಟಲ್ಲಿ ಕಳಿಸ್ಕೊಡ್ತಾರೆ, ಆ ಮಟ್ಟಕ್ಕೆ ಬಂತು. ಅಂದರೆ ನಾನು ಹೇಳ್ತಾ ಇರೋದು ಅಹಂಕಾರದಿಂದಲ್ಲ, ನಿಮಗೆ ಹೇಗೆ ಬಂತು, ನಾನು ಅದನ್ನು ಅವಾರ್ಡ್ ಬೇಕು ಅಂತ ನಾನು ಮಾಡಲಿಲ್ಲ, ಏನೋ ಒಂದು ಏಳಿಗೆ ಆಗಲಿ ಅಂತ ಮಾಡಿದ್ದು. ಹೇಗೆ ನನಗೆ ಬಂತು, ನೀವು ಆ ಏಳಿಗೆನ ಯಾವುದಕ್ಕೆ ಹೇಗೆ ಬಳಸ್ಕೋಬೋದು ಅನ್ನೋ ವಿಚಾರವಾಗಿ ನಾನು ಹೇಳ್ತಾ ಇರೋದು. ಸೊ ನಾನು
ಅವಾರ್ಡ್ ಬರಲಿ ಅಂತ ಮಾಡಲಿಲ್ಲ, ಒಂದು 4 ಜನಕ್ಕೆ ಹೆಚ್ಚು ಗೊತ್ತಾಗಲಿ ಮಾಡಲಿ ಅಂತ ಏನು ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ಮಾಡ್ತಿದ್ದ ಕೆಲಸ ಅದೇನೆ, ಅವತ್ತು ಅದೇ ಶ್ರದ್ಧೆ ನಿಷ್ಠೆಯಿಂದ ಮಾಡ್ತಿದ್ದೆ, ಇವತ್ತು ಅದೇ ಶ್ರದ್ಧೆ ನಿಷ್ಠೆಯಿಂದ ಮಾಡ್ತಾಯಿದ್ದೀನಿ. ಅವತ್ತು ಎಲ್ಲರ ಕಣ್ಣಿಗೆ ಬೀಳಲಿಲ್ಲ, ಈಗ ಇನ್ನೂ ಹೆಚ್ಚು ಜನರ ಕಣ್ಣಿಗೆ ಬೀಳ್ತಾ ಇದ್ದೀನಿ. ಮತ್ತು ಇವತ್ತು ಸಂಘ ಸಂಸ್ಥೆಗಳು ಒಂದು ಗುರುತಿಸಿ ಗೌರವಪಡಿಸಿದ್ದಾರೆ ಅಂದರೆ ಹೇಗೆ ಅದು ಸಾಧ್ಯ ಆಯಿತು ಅನ್ನೋ ಒಂದು ವಿಷಯನ ನಿಮಗೆ ತಿಳಿಸ್ಬೇಕು, ನಿಮಗೂ ಇದರಿಂದ ಉಪಯೋಗ ಆಗಲಿ ಅಂತ ಹೇಳಿ ನಾನು ಸುಮಾರು ಹಿಂದೆ ಕೆಲವೊಂದು ರೀಲ್ಸಲ್ಲಿ ಶಾರ್ಟ್ಸಲ್ಲಿ ಹಾಕಿನಿ ಮುದ್ರೆ ಬಗ್ಗೆ ಹೇಳಿದ್ದೆ. ಇದು ಹಾಕಿನಿ ಮುದ್ರೆ ಅಂದರೆ ಎಲ್ಲ ಬೆರಳುಗಳ ಆ ತುದಿಗಳನ್ನು ಹೀಗೆ ಹಿಡ್ಕೊಂಡು ಒಂದು ಹೃದಯ ಭಾಗದ ಹತ್ರ, ಎದೆಯ ಭಾಗದ ಹತ್ರ ಇಟ್ಕೊಳ್ಳೋದು ಹಾಕಿನಿ ಮುದ್ರೆ. ಈ ಹಾಕಿನಿ ಮುದ್ರೆನ ಹಿಡ್ಕೊಂಡಾಗ ಸುಮಾರು ಒಂದು ಎನರ್ಜಿ ನಮ್ಮ ದೇಹದಲ್ಲಿ ಊರ್ಜಾ ಹೇಗೆ ಉತ್ಪತ್ತಿ ಆಗತ್ತೆ ಅಂತಂದರೆ ಆ ಒಂದು ಯಶಸ್ಸು ಅನ್ನೋದು ನಮಗೆ ದಕ್ತಾ ಹೋಗುತ್ತೆ. ಸೊ ಇದು ಸಾಧಾರಣವಾಗಿ ನೀವು ಕೂತಾಗ ಟಿ ವಿ ನೋಡಬೇಕಾದ್ರೆ ಆರಾಮಾಗಿ ಇಟ್ಕೋಬೋದು. ಹೀಗೆ ಕೈ ಇಟ್ಕೊಳ್ಳೋದೇನು ಕಷ್ಟ ಇಲ್ಲ ಅಲ್ವಾ. ಈ ಹಾಕಿನಿ ಮುದ್ರೆ ಬಗ್ಗೆ ನಾನು ನಿಮಗೆ ಮುಂಚೆನೇ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ. ನೀವು ನೋಡಿದಾಗ ಸುಮಾರು ಜನ ಸೆಲೆಬ್ರಿಟೀಸ್ ಏನಿದ್ದಾರೆ ಅಂದರೆ ತುಂಬ ಯಶಸ್ಸನ್ನು ಪಡೆದಂಥ ವ್ಯಕ್ತಿಗಳೇನಿದ್ದಾರೆ, ಇಲಾನ್ ಮಸ್ಕ್ ಇರ್ಬೋದು, ಅಂಥವರು ಕೂಡ ಈ ಥರ ಒಂದು ಮುದ್ರೆನ ಹಿಡಿದಿರೋವಂಥ ವಿಡಿಯೋಗಳು ಮತ್ತು ಫೋಟೋಗ್ರಾಫ್ಸು ಸೋಷಿಯಲ್ ಮೀಡಿಯಾದಲ್ಲೇ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ತೀರ. ಸೊ ಇದು ಒಂದು ಮುದ್ರೆ. ಆದರೆ ಮತ್ತೊಂದು ಮುದ್ರೆ, ನಾನು ಪಿರಮಿಡ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಪಿರಮಿಡ್ ಅಂತಂದಾಗ ಅದರ ಒಂದು ಶಕ್ತಿ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ಕೆಳಗಡೆ ಬಾಟಮ್ ಸ್ಕ್ವೇರ್ ಇರುತ್ತೆ, ಚೌಕಾಕಾರ ಇರುತ್ತೆ, ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ. ಮತ್ತು ಅದಕ್ಕೆ 4 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತಾರೆ. ಅಂದರೆ ಟ್ರಯಾಂಗಲ್, ಆ ತ್ರಿಕೋಣದ 3 ಭಾಗಗಳು ಸಮಾನವಾಗಿರುತ್ತೆ. ಆ ಟ್ರಯಾಂಗಲ್ನಿಂದ 4 ಕೋನಗಳನ್ನು ಮುಚ್ಚಲಾಗಿರುತ್ತೆ. ಸೊ ಇದು ಪಿರಮಿಡ್. ಈ ಪಿರಮಿಡ್ ಶಕ್ತಿ ಹೇಗೆ ಅಂತಂದರೆ ಅದರ ಒಳಗೆ ಏನಿಟ್ಟಾಗ್ಲೂ ಅದು ಪೂರ್ತಿ ಒಂದು ಗಟ್ಟಿ, ಅಂದರೆ ಸಾಲಿಡ್ ಪಿರಮಿಡ್ ಆದರೂ ಆಗಿರ್ಬೋದು ಅಥವಾ ಹಾಲೋ ಪಿರಮಿಡ್ ಆದರೂ ಆಗಿರ್ಬೋದು. ಅದರಲ್ಲಿ ನಾವು ಒಂದು ವಿಷಯವನ್ನು ಇಟ್ಟಾಗ, ಅಂದರೆ ಒಂದು ವಿಷನ, ಒಂದು ಇಚ್ಛೆಯನ್ನು ಇಟ್ಟಾಗ ಅದು ಬೇಗದರಲ್ಲಿ ಪೂರ್ಣ ಆಗುತ್ತೆ. ಸ್ವಲ್ಪ ದೊಡ್ಡ ಪಿರಮಿಡ್ ನೀವು ಇಟ್ಟು ಅದರ ಕೆಳಗೆ ನೀವು ಹಣ್ಣು ಹಂಪಲು ಇಟ್ಟಾಗ ಒಂದು ಫ್ರಿಡ್ಜಲ್ಲಿ ಇಟ್ಟಿದ್ದಕ್ಕಿಂತ ಫ್ರೆಶ್ ಆಗಿ ಇರುತ್ತೆ. ಇದು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಕೂಡ ನೋಡ್ಬೋದು. ಪಿರಮಿಡ್ ವ್ಯಾಲಿ ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಕೂತು ಧ್ಯಾನ ಮಾಡಿದ್ರೆ ಒಂದು ಸಮಾಧಾನ ಸಿಗತ್ತೆ ಅಂತ ಹೇಳಿ ಪತ್ರಿಜಿಯವರು ಆರಂಭಿಸಿದಂಥ ಒಂದು ಪಿರಮಿಡ್ ವ್ಯಾಲಿ ಕನಕಪುರದಲ್ಲಿ ಇದೆ. ಮತ್ತು ನಮ್ಮ ಸೆಂಟರ್ ಎದುರುಗಡೆನೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪಿರಮಿಡ್ ಇದೆ. ಅದರ ಒಂದು ಎನರ್ಜಿ ಕೂಡ ನಮಗೆ ಎಲ್ಲೋ ಒಂದು ಕಡೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಜಿಪ್ಟ್ನಲ್ಲಿ ಪಿರಮಿಡ್ ಒಳಗಡೆ ಮಮ್ಮೀಸ್ನ ಇಡ್ತಾ ಇದ್ರು, ಅಂದರೆ ಅವರ ಗತ ಪ್ರಭುಗಳನ್ನ ಇಡ್ತಾ ಇದ್ರು. ಅದು ಕೂಡ ಎಲ್ಲೋ ಒಂದ್ ಕಡೆ ಆ ಮಮ್ಮೀಸ್ ಪ್ರಿಸರ್ವ್ ಆಗೋದಕ್ಕೆ ಕಾರಣವಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಈ ಪಿರಮಿಡ್ಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ನಾವು ನಮ್ಮ ದೇಹದಲ್ಲಿ ಆ ಪಿರಮಿಡ್ ಎನರ್ಜಿನ, ಪಿರಮಿಡ್ ಇಟ್ಕೊಳ್ಳದೆ, ಬಾಹ್ಯಾಂತರವಾಗಿ ಇಟ್ಕೊಳ್ಳದೆ ಆಂತರಿಕವಾಗಿ ಹೇಗೆ ಆ ಒಂದು ಎನರ್ಜಿನ ಕ್ರಿಯೇಟ್ ಮಾಡ್ಕೋಬೋದು ಅಂತಂದಾಗ ನಮ್ಮ ಒಂದು ಕೈಗಳನ್ನು, ನಮ್ಮ ಬೆರಳುಗಳನ್ನು ಪಿರಮಿಡ್ ಹಾಗೆ ಬಳಸ್ಕೋಬೋದು. ಸೊ ತುಂಬ ಸಿಂಪಲ್. ಈ ಬೆರಳುಗಳನ್ನು ಬೆಸ್ತ್ಕೊಳ್ಳಿ, ಈ ಬೆರಳುಗಳನ್ನು ಹೀಗೆ ಬೆಸ್ತ್ಕೊಳ್ಳಿ. ಬೆಸ್ದ್ಬಿಟ್ಟು ಈ ಒಂದು ಮುದ್ರೆನ ಮಾಡ್ಕೊಳ್ಳಿ. ನೀವು ಹೀಗೆ ಈ ಬೆರಳುಗಳನ್ನು ಹೀಗೆ ನೋಡಿ, ಈ ಹೆಬ್ಬೆರಳು ಇಲ್ಲಿ ಬರುತ್ತೆ, ಈ ಕಡೆ ಕಿರುಬೆರಳು ಹೀಗೆ ಬರುತ್ತೆ, ಹೀಗೆ ಬರುತ್ತೆ ನೋಡಿ. ಹೀಗೆ ಬೆಸಿತೀರಾ, ಕಿರುಬೆರಳು ಹೆಬ್ಬೆರಳು ಎರಡೂ ಕೈನ ಕಿರುಬೆರಳು ಹೆಬ್ಬೆರಳನ್ನು ಜೋಡಿಸ್ಕೊಳ್ಳಿ. ಸೊ ಇದು ಒಂದು ಪಿರಮಿಡ್ ಥರ ಆಯ್ತಲ್ವಾ. ಇದು ಪಿರಮಿಡ್ನ ಬೇಸ್. ಆದರೆ ಪ್ರಪೋರ್ಷನ್ ಬೇರೆ ಇರ್ಬೋದು, ಬಟ್ ದೇಹದಲ್ಲಿ ನೀವು ಕಟ್ ಮಾಡಿ ಪ್ರಪೋರ್ಷನ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿ ಮತ್ತೆ 4 ಟ್ರಯಾಂಗಲ್ಸ್ ಬಂತು, ಇಲ್ಲೊಂದು, ಈ ಕಡೆ ಆ ಕಡೆ. ಈ 4 ಬೆರಳುಗಳ ಮಧ್ಯ ನಿಮಗೆ 4 ಟ್ರಯಾಂಗಲ್ ಸಿಕ್ಕ ಹೋಗುತ್ತೆ. ಇದನ್ನು ಬೇಸಿಕ್ ಪಿರಮುದ್ರಾ ಅಂತ ಕರೆದಿದ್ದೀನಿ. ಸೊ ನಾನು ಈ ವಿಡಿಯೋ ಮಾಡೋದಕ್ಕೆ ಯಾಕೆ ಕಾಯ್ತಾ ಇದ್ದೆ ಅಂತಂದರೆ, ಇದನ್ನು ನಾನು ಕಾಪಿರೈಟ್ ಮಾಡಬೇಕಾಗಿತ್ತು ಎಲ್ಲರ ಜೊತೆ ಹಂಚ್ಕೊಳ್ಳೋ ಮುಂದೆ. ಇದು ನಾನು ಚಾನಲ್ ಮಾಡಿ ನಾನೇ ಮಾಡಿದಂಥ ಒಂದು ಮುದ್ರೆ ಅನ್ನೋದಕ್ಕೆ ಕಾಪಿರೈಟ್ ಆಗಲಿ ಅಂತ ಕಾಯ್ತಾ ಇದ್ದೆ. ಈಗ ಇದು ಕಾಪಿರೈಟ್ ಪ್ರಾಸೆಸ್ ಆಗಿದೆ, ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಬೇಸಿಕ್ ಪಿರಮುದ್ರಾ, ಅಂದರೆ ಒಂದು ಬೇಸ್ ಲೆವೆಲಲ್ಲಿ, ಅಂದರೆ ಈ ಪಿರಮುದ್ರನ ಬೇಸಿಕ್ ಅಂದಾಗ ಹೊಕ್ಕಳ ಬಳಿ ಇಟ್ಕೊಳ್ಳಿ. ನೀವು ಹೊಕ್ಕಳ ಬಳಿ ಹೀಗೆ ಈ ಪಿರಮುದ್ರನ ಇಟ್ಕೊಂಡು ಒಂದು 5 ರಿಂದ 10 ನಿಮಿಷ ಅಥವಾ ಒಂದು 2 ನಿಮಿಷ ಆದರೂ ಸರಿ ಧ್ಯಾನ ಮಾಡೋಕ್ಕಾದರೆ ಧ್ಯಾನ ಮಾಡಿ. ಧ್ಯಾನ ಮಾಡೋಕ್ಕೆ ಆಗದೆ ಇದ್ದರೂ ನೀವು ಟಿ ವಿ ನೋಡ್ಬೇಕಾದ್ರೆ ಇರ್ಬೋದು, ಅಥವಾ ಬಸ್ಸಲ್ಲಿ, ಅಂದರೆ ನೀವು ಡ್ರೈವ್ ಮಾಡ್ಬೇಕಾದ್ರೆ ಬೇಡ, ಬಸ್ಸಲ್ಲಿ ಕ್ಯಾಬಲ್ಲಿ ಕೂತಾಗ ನೀವು ಈ ಪಿರಮುದ್ರನ ಹಿಡ್ಕೊಂಡ್ರೆ ಸಾಕು. ಮತ್ತು ನೀವು ಇವಾಗ ವಿಡಿಯೋ ಕಾನ್ಫರೆನ್ಸಲ್ಲಿ ಇದ್ದಾಗ್ಲೂ ನೀವು ಅದು ಪಿರಮುದ್ರ ಮೇಲೆ ಕಾಣದೇ ಇರೋ ಹಾಗೆ ನಿಮ್ಮ ಹೊಕ್ಕಳ ಹತ್ರ, ಅಂದರೆ ಟೇಬಲ್ ಸ್ವಲ್ಪ ಮೇಲಕ್ಕೆ ಇಟ್ಕೊಂಡು ಪಿರಮುದ್ರ ಹೀಗೆ ಇಟ್ಕೊಂಡಾಗ ನಿಮ್ಮ ಯಶಸ್ಸಿನ ಒಂದು ರೇಖೆ ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಈ
ಪಿರಮುದ್ರನ ನೀವು ಪ್ರಾಕ್ಟೀಸ್ ಮಾಡಿ, ಮತ್ತು ಅದರಿಂದ ನಿಮಗೆ ಎಷ್ಟು ಚೆನ್ನಾಗಿ ಕೆಲಸಗಳು ಆಗುತ್ತೆ ಅನ್ನೋದನ್ನು ನೀವು ಹೇಳಿ. ನಾನು ಶುರು ಮಾಡಿದ್ದು ಈ ಒಂದು ಪಿರಮುದ್ರೆಯಿಂದ, ಅಂದರೆ ಹೆಚ್ಚು ಕಮ್ಮಿ 4 ಮುದ್ರೆಗಳು ಅಂತ ಇಟ್ಕೊಳ್ಳಿ. ನಿಮಗೆ ಹಾಕಿನಿ ಮುದ್ರೆ ಮೊದಲೇ ಒಂದು ರೀಲಲ್ಲಿ ಕೊಟ್ಟಿದ್ದೆ. ಪಿರಮುದ್ರ ಇವಾಗ ನಾನು ನಿಮಗೆ ತೋರಿಸ್ದೆ. ಸೊ ಈ ಒಂದು ಪಿರಮುದ್ರನ ತೋರಿಸ್ದೆ. ಸೊ ಇದರ ನಂತರ ನಾನು ಮಹಾ ಪಿರಮುದ್ರನ ತೋರಿಸ್ತೀನಿ, ದ ಗ್ರೇಟರ್ ಪಿರಮುದ್ರ. ಇದನ್ನು ನಾನು ಬರೋ ವಿಡಿಯೋನಲ್ಲಿ ತೋರಿಸ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೇಳಿ. ಸುಮಾರು ನಿಮ್ಮ ಕಷ್ಟಗಳು ಇದರಿಂದ ಸಾಧಾರಣ ಕರಗಿ ಹೋಗುತ್ತೆ, ಮತ್ತು ನಿಮಗೆ ದಾರಿಗಳು ಕಾಣಿಸುತ್ತೆ. ಇದು ಒಂದು ದ್ವಾರಗಳನ್ನು ತೆಗೆಯೋದಕ್ಕೆ ಕೀಲಿ ಕೈ ಅಂದರೆ ತಪ್ಪಾಗಲಾರ್ದು. ಹಣಕಾಸು ಏನೂ ಇಲ್ಲ ಸ್ನೇಹಿತರೆ. ಈ ಒಂದು ಮುದ್ರೆಯಿಂದ ನಿಮಗೆ ಒಳ್ಳೆಯದಾಗೋದಾದರೆ ಖಂಡಿತ ಯಾಕಾಗಬಾರ್ದು. ನೀವು ನನ್ನ ಜರ್ನಿ ನೋಡಿದ್ರೇ ಗೊತ್ತಾಗತ್ತೆ. ಈ 1.5-2 ವರ್ಷದಲ್ಲಿ ಸುಮಾರು ಯಶಸ್ಸಿನ ಗಂಟೆಗಳನ್ನು ಬಾರಿಸಿದ್ದೀನಿ. ಹೆಚ್ಚು ಕಮ್ಮಿ ದೇವರ ಅನುಗ್ರಹ, ಈ ಪಿರಮಿಡ್ ಮುದ್ರೆಯ ಒಂದು ಅನುಗ್ರಹ ಅಂತ ಹೇಳ್ಬೋದು. ಸೊ ಈ ಮುದ್ರೆನ ಧಾರಾಳವಾಗಿ ಬಳಸಿ, ನಿಮಗೆ ಒಳ್ಳೆಯದಾಗಲಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.